ಅವ್ರ ಹೆಸರು ಹೇಳೋಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂತ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅಲ್ಲಿ ಯಾರೋ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಮೂಲಕನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಬಾಪ, ರಾಜಕಾರಣ ಅಂದ್ರೆ ಏನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆಲ ಕಚ್ಚಿಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ ಇವ್ರದೇ. ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೇನಾದ್ರು ಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ, PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದ್ರಿ ಮೊನ್ನೆ. ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷಣ ಇವರೇ ತಾನೇ ಬಂದಿದ್ದು. ಯಾವುದಕ್ಕೂ ಯಾರಿಗೋಸ್ಕರ ತಂದ್ರಿ ನೀವು? BJPಯವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲೋಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಾಕ್ ಹೋಗ್ತೀರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರ ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ಮಾಡಿ, ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವ ನಿಮಗೆ? ನಾಚಿಕೆ ಆಗೋದಿಲ್ವಾ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಬಿಟ್ಟು ಗೆಲ್ಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನು ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಇರೋದು? ಎಷ್ಟು ದಿನ ನಡೀತದೆ ಇವೆಲ್ಲ? ತುಂಬ ಜನ ಹೊಟ್ಟೋದ್ರು. ನಾನು ಇದ್ಯಾವುದು ಬಿಹಾರ ಅಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ. ನೀವು ಒಂದು ಸಾರಿ ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಅರುಣಾಚಲ ಪ್ರದೇಶಕ್ಕೆ, ಮತ್ತು ಅಸ್ಸಾಂಗೆ, ಮೇಘಾಲಯಕ್ಕೆ, ತ್ರಿಪುರಾಗೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇವ್ರು ಯಾರು ಇವರು? ಅಲ್ಲಿ ಏನಿಲ್ಲ, ಇವ್ರು ಸುಮ್ಮನೆ ಹಿಂಗೆ ಅಂದರೆ ಎಲ್ಲೋ ಕಳೆದೋಗ್ಬಿಡ್ತಾರೆ. ಅಂಥವ್ರು ಎಲ್ಲ ಇವತ್ತು ಮನುಷ್ಯರಾಗಿ ಬಾಧ್ಯ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಮಾಡಿ, ಎಲ್ಲ ಕಾಂಗ್ರೆಸ್ನವರು ಇದ್ರು ಕೂಡ, MP ಗಳು ಅವರೇ, MLAಗಳು ಇದ್ರು ಕೂಡ, ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಆಗ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿಗೆ ಬರಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಕೊಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಅದನ್ನು ಎಲ್ಲ ಒಂದು ಕಡೆ ಉಪಯೋಗ ಮಾಡಿಕೊಂಡು ಸೇವೆ ಮಾಡಿ ಮತ್ತೊಂದು ಸಾರಿ ಗೆಲ್ಲೋದಕ್ಕೆ ಏನಾದ್ರು ರಿನ್ಯೂವಲ್ ಮಾಡ್ಕೊಳ್ಳಪ್ಪ ಅಂದರೆ, ಅಯ್ಯೋ ಒಂದು ಮನೆ ಕಾರಣಕ್ಕೆ ಅವ್ನಿಗೇನು ಭಾಷೆ ಬರ್ತದ್ರಿ? ಅವನೇನು ಯಾವ ಶಾಲೆಯಲ್ಲಿ ಓದವನೋ ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೇದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯಿತು, ಅವನ ಭಾಷೆಗಳನ್ನು ಕೇಳಿ.